ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಹಾಸನ ಜಿಲ್ಲೆಯ 2 ಕಡೆಗಳಲ್ಲಿ ಎಸ್ಐಟಿ ದಾಳಿಯಾಗಿದೆ, ಪರಿಶೀಲನೆ ಆಗಿದೆ. ಬೆಳ್ಳಂಬೆಳಗ್ಗೆ ಅಂದ್ರೆ ಬೆಳಗ್ಗೆ 4 ಗಂಟೆಗೆ ತೋಟದ ಮನೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ತೋಟದ ಮನೆ ಬೆಳಗ್ಗೆ 6 ಗಂಟೆಗೆ ಪಡುವಲಹಿಪ್ಪೆ ತೋಟದ ಮನೆಯಲ್ಲಿ ಪರಿಶೀಲನೆ ಆಗಿದೆ. 2 ಕಡೆ ಪರಿಶೀಲನೆ ಮಾಡಿದ್ದಾರೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆಯಲ್ಲಿ ತೋಟದ ಮನೆ ಇದೆ. ಆಲ್ಮೋಸ್ಟ್ ಆಲ್ ಈ ವಿಡಿಯೋಗಳನ್ನ ಅಲ್ಲೇ ಚಿತ್ರೀಕರಿಸಿದ್ದಾರೆ ಅನ್ನೋ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಅತ್ಯಾಚಾರ ಪ್ರಕರಣವು ದಾಖಲಾಗಿರೋದ್ರಿಂದ ಎವಿಡೆನ್ಸ್ಗಳು ಸಾಕ್ಷ್ಯ ನಾಶ ಆಗುವ ಹಾಗಿಲ್ಲ. ಏನೆಲ್ಲ ಸಾಕ್ಷ್ಯಗಳು ಸಿಗ್ತವೆ ಈಗಲೇ ಸಿಗಬೇಕು. ಅದರಲ್ಲೂ ಈ ತರದ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಕರಣಗಳಲ್ಲಿ ಸಾಕ್ಷ್ಯಗಳು ಬಹಳ ಇಂಪಾರ್ಟೆಂಟ್. 4 ಅಧಿಕಾರಿಗಳ ಎಸ್ಐಟಿ ತಂಡದಿಂದ ತೀವ್ರ ಪರಿಶೀಲನೆ ಆಗ್ತಾ ಇದೆ. ತೋಟದ ಮನೆಯಲ್ಲಿದ್ದ ಕೋಲ್ಕತ್ತಾ ಮೂಲದ ಕಾರ್ಮಿಕ ವಿಡಿಯೋ ಚಿತ್ರೀಕರಣದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ಐಟಿ. ಮೊಬೈಲ್ನಲ್ಲಿದ್ದ ಫೋಟೋ ಕಾರ್ಮಿಕರಿಗೆ ತೋರಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇವರು ಇಲ್ಲಿಗೆ ಈ ಹಿಂದೆ ಬಂದಿದ್ರಾ, ನೀವ್ಯಾವತ್ತಾದ್ರೂ ನೋಡಿದ್ದೀರಾ, ಈ ತರದವರು ಯಾವತ್ತು ಬಂದಿದ್ರು, ಎಲ್ಲ ಪ್ರಶ್ನೆಗಳನ್ನ ಕೆಲಸದವರಿಗೆ ಕೇಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಲ್ಲಿ ಇವರನ್ನ ನೀವು ಎಲ್ಲಿ ನೋಡಿದ್ರಿ, ಇಲ್ಲ ಇವರನ್ನ ಇಲ್ಲೆಲ್ಲೂ ನೋಡಿಲ್ಲ ಅನ್ನುವಂತ ಉತ್ತರವನ್ನು ಕೂಡ ಕಾರ್ಮಿಕರು ಕೊಟ್ಟಿದ್ದಾರಂತೆ. ಪ್ರತಾಪ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರತಾಪ್, ಅಲ್ಲಿ ಯಾರನ್ನೆಲ್ಲ ವಿಚಾರಣೆ ಮಾಡಲಾಗಿದೆ, ವಿಚಾರಣೆಯಲ್ಲಿ ಏನಾದ್ರೂ ಹಿಂಟ್ ಸಿಕ್ಕಿದೆಯಾ, ಏನಾದ್ರೂ ಸಾಕ್ಷ್ಯಗಳು ಸಿಕ್ಕಿದೆಯಾ, ಹೇಗೆ? ವಾಸುದೇವ್ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಯನ್ನ ಮುಂದುವರಿಸಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಹಾಸನ ಜಿಲ್ಲೆ 2 ಕಡೆಗಳಲ್ಲಿ ದಾಳಿ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ದಾರೆ. ಒಂದು ಕಡೆ ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡಕ್ಕೆ ಬೆಳಗ್ಗೆ 3:30ರಿಂದ 4 ಗಂಟೆ ಸುಮಾರಿಗೆ ಬಂದು ಅಲ್ಲಿ ಏನು ರೇವಣ್ಣ ಅವರ ಸಂಬಂಧಪಟ್ಟಂತ ತೋಟದ ಮನೆ ಇದೆ, ಆ ತೋಟದ ಮನೆಗೆ ಬಂದು ಅಲ್ಲಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಅಲ್ಲಿಂದ ನೇರವಾಗಿ ಹೊಳೆನರಸೀಪುರ ತಾಲೂಕಿನ ಪಡುವಲಹಿಪ್ಪೆ ಅವರ ತೋಟದ ಮನೆ ಇದೆ, ಅಲ್ಲಿಗೂ ಕೂಡ ಬಂದು ಅಲ್ಲಿ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ 2 ಕಡೆಗಳಲ್ಲಿ ಕಲೆಕ್ಟ್ ಮಾಡ್ಕೊಂಡಿರುವಂಥ ಒಟ್ಟು 9 ಮಂದಿಯ ತಂಡ 4 ವಾಹನದಲ್ಲಿ ಬಂದು ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಒಂದ್ ಕಡೆ ಈಗಾಗಲೇ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ಅತ್ಯಾಚಾರ ಪ್ರಕರಣ ಇರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಐಟಿ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈಗಾಗಲೇ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ಎಸ್ಐಟಿ ತಂಡ ಬಂದಿರುವಂತದ್ದು. ಒಂದ್ ಕಡೆ ಈಗಾಗಲೇ ಇನ್ನು ಹಾಸನ ನಗರದ ಸಂಸದರ ನಿವಾಸ ಮತ್ತೆ ಹೊಳೆನರಸೀಪುರ ಅವರ ನಿವಾಸಕ್ಕೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬೆಳಗ್ಗಿಂದನೂ ಕೂಡ ಮಾಹಿತಿಯನ್ನ ಹಾಸನ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಮಫ್ತಿಯಲ್ಲಿ ಓಡಾಟ ಮಾಡಿ ಸಂತ್ರಸ್ತರಿದ್ದಾರೆ ಅವರಿಂದನೂ ಕೂಡ ಮಾಹಿತಿ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ತಂಡ ಮಾಡ್ತಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.